ಲೇ ಇವಾಗ ಯಾಕೋ ಟೆನ್ಷನ್ ಆಗಿದ್ಯಾ? ಟೆನ್ಷನ್ ಆಗಿರೋದಕ್ಕೆ ಬಿಟ್ ಮೂವಿ ನೋಡೋಣ ಅಂತ ಅನ್ಕೊಂಡ್ರೆ ಯಾವ ಬಿಟ್ ಮೂವಿ ನೋಡೋಣ ಅಂತ ಟೆನ್ಷನ್ ಆಗ್ತಾ ಇದೆ. ನಾವ್ ಯಾಕೆ ಎಲ್ಲಾರು ಬಿಟ್ಬಿಟ್ಟಾಗ ನೋಡ್ಬಾರ್ದು? ಒಳ್ಳೆ ಐಡಿಯಾ ಕಣೋ, ಬೇಗ ಕಣೋ. ಇದಾಗಲಿ. ಇವರೆಲ್ಲ ಯಾಕೆ ಇಲ್ಲಿಗೆ ಬಂದ್ರು? ಟ್ಯಾಟೂ ಹಾಕ್ಬೇಕು. ಹಾ ಸೂಪರ್. ಡ್ಯೂಡ್ಸ್ ಕ್ಯಾಟ್ ವಾಕ್ ಬಂದವರಿಗೆ ಕ್ಯಾಟ್ ವಾಕ್ ತೋರಿಸಿ. ಕಸ್ಟಮರ್ಸ್ ಕಂಡ್ರೋ. ಇಲ್ಲ ಆಲ್ರೆಡಿ ನನ್ನ ಮೈ ಮೇಲೆ ಒಂದಿದೆ. ನಾನ್ ಶ್ರುತಿ ಹಾಸನ್ ಅವರ ದೊಡ್ಡ ಫ್ಯಾನ್. ಅವರು ಶೋಲ್ಡರ್ ಅಲ್ಲಿ ಹಾಕೊಂಡಿದಾರಲ್ಲ ಶ್ರುತಿ ಅಂತ, ಆ ತರ ನನ್ನ ಹೆಸರು ಹಾಕ್ಬೇಕು. ಅನಬೆಲ್ಲ ಫಿಲಮ್ ಅಲ್ಲಿ ಬರೋ ದೇವದ್ ಬೊಂಬೆ ಇದ್ದಂಗಿದ್ದಾಳೆ. ನೀನ್ ಶ್ರುತಿ ಹಾಸನ್ ಫ್ಯಾನಾ? ಮಗ ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ, ಸುಮ್ಮನೆ ಹುಡುಗಿರು. ಪರವಾಗಿಲ್ಲ, ಚೆನ್ನಾಗಿದೆ ನೋಡೋದಕ್ಕೆ. ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ. ಇದ್ರ ಮೇಲೆ ಕೂತ್ಕೊಳ್ಳಿ ನೀವು. ಕೂತ್ಕೊಳ್ಳಿ ಕೇಟಲು. ಆಮೇಲೆ ಹೇ ಐ ಎಮ್ ಎಸ್ ಐ ಸಿಂಗಲ್ ಆಗಿದ್ದೀನಿ ಅಂತ ಆ ಥರ ಹೇಳ್ದೆ. ನೇಮ್ ಸ್ಪೆಲ್ಲಿಂಗ್ ಹೇಳಿ. SUNNY ಸನ್ನಿ. ನೈಸ್ ನೇಮ್. ಅದು ಯಾವ್ದು? ಆ ಹುಡುಗಿನ? ಆ ಪಿಂಕ್ ಡ್ರೆಸ್. ಅದು ಡ್ರೆಸ್ ಅಲ್ಲ, ಫುಲ್ಲು ಟ್ಯಾಟೂನೇ. ಬೈ ದ ಬೈ, ನೀವ್ ಯಾರ್ ಫ್ಯಾನು? ನಾನು ತ್ರಿಷಾ ಫ್ಯಾನ್. ನೀವ್ ಯಾರ್ ಫ್ಯಾನು? ಖುಷ್ಬು ಫ್ಯಾನ್. ಹಾಗಾದ್ರೆ ನೀವೇ ನೋಡ್ಕೊಳ್ಳಿ ಇದನ್ನ. ನಾನು ಕೂಡ ತ್ರಿಷಾ ಫ್ಯಾನಾ? ತ್ರಿಷಾ ಎಲ್ಲಿ ಟ್ಯಾಟೂ ಹಾಕೊಂಡಿದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿದೆ. ಅವ್ರು ಹಾಕೊಂಡಿರೋದು ಚಿಕ್ಕ ಮೀನು. ಒಳಗಡೆ ಬಂದ್ರೆ ನಿಮಗೆ ತಿಮಿಂಗ್ಲನೇ ಬಿಡಿಸಿ ಕಳಿಸ್ಬಿಡ್ತೀನಿ. ಏನ್ ಬೇಕಾಗಿಲ್ಲ. ನಾನು ಕೂಡ ತಿಮಿಂಗ್ಲ ಟ್ಯಾಟೂನೇ ಹಾಕ್ಸ್ಕೊತೀನಿ. ನೀನು ಬಿಟ್ರೆ ತಿಮಿಂಗ್ಲಾನೇ ಹಾಕ್ಬಿಡ್ತೀಯ. ಕಾಡಿನ ಮೃಗವೇ. ಇಲ್ಲಿ ನೋಡಿ, ಈ ಶಾಪಲ್ಲಿ ಉದಯ್ ನಂತರ ಎಲ್ಲಾನು ನಾನೇನೆ. ಹಾಗಾಗಿ ನೀವು ನನಗೆ ತೋರಿಸಿ, ನಾನೇ ನೋಡ್ತೀನಿ ಎಲ್ಲಾನು. ಹೊಡಿತೀರಾ? ಹೊಡಿರಿ ಹಾಗಾದ್ರೆ. ಅದಕ್ಕೆ ತಾನೇ ಕೈ ಮೇಲ್ ಮಾಡಿದ್ದು. ಹೇ ಬಾರಿ ಬೇಗ. ತುಂಬಾ ಮಜಾ ಇದೆ, ಬಾರಲೇ ಇಲ್ಲಿ ಬಾರೋ. ನಿಂತ್ಕೊಳ್ರಿ. ಆಫರ್ ಫ್ರೀ ಟ್ಯಾಟೂ ಹಾಕ್ತೀನಿ. ವಾಟ್ಸ್ಆಪ್ ಹಂಗೆ ಹೋಗ್ಬಿಟ್ರು ಕಣ. ಡ್ಯೂಡ್ 6 ತಿಂಗಳಾದ್ಮೇಲೆ ಬಂದಿರೋ ಕಸ್ಟಮರ್ಸ್ ಡ್ಯೂಡ್. ಅವ್ರನ್ನೆಲ್ಲ ನೋಡಿದ್ರೆ ಟ್ಯಾಟೂ ಹಾಕ್ಸ್ಕೊಳ್ಳೋ ತರ ಇದಾರ. ಯಾವ್ದೋ ಫ್ಯಾನ್ಸಿ ಶಾಪ್ ಹೋಗಿ ಹೇರ್ ಕ್ಲಿಪ್ ಕದಿಯೋರ್ ತರ ಇದಾರೆ. ಎಲ್ಲ ಟ್ಯಾಟೂ ಹಾಕ್ಸ್ಕೊಳ್ಳಲ್ಲ ಮಗ. ಟ್ಯಾಟೂ ಬೈ ನೀಡ್ಲು ತಗೊಂಡ್ಮೇಲೆ ಟ್ಯಾಟೂ ಹಾಕ್ದೆ ಬಿಡಲ್ಲ ಡ್ಯೂಡ್. ಯಾರ್ದಪ್ಪ ಫೋನು? ಹಲೋ, ನಾನು ಸನ್ನಿ ಮಾತಾಡ್ತಿದ್ದೀನಿ. ಬೆಳಗ್ಗೆ ಟ್ಯಾಟೂ ಹಾಕ್ಸ್ಕೊಳಕ್ ಬಂದಾಗ ನನ್ನ ಫೋನ್ ಮಿಸ್ ಮಾಡ್ಕೊಂಡೆ. ಹಾ ಶಾಪಿಗೆ ಬಂದು ತಗೊಳ್ಳಿ. ಇಲ್ಲಿ ಮನೇಲಿ ಯಾರು ಇಲ್ಲ. ಮನೇಲಿ ಯಾರು ಇಲ್ವಾ? ನೀವೇ ಬಂದು ಕೊಡ್ತೀರಾ ಪ್ಲೀಸ್? ನಿಮ್ಮ ಲೊಕೇಶನ್ನ ನನಗೆ ವಾಟ್ಸಪ್ ಮಾಡ್ತೀರಾ? ಬಂದು ನಾನು ಕೊಡ್ತೀನಿ. ಡು ಯು ನೋ ಅಬೌಟ್ ಒನ್ ನೈಟ್ ಸ್ಟ್ಯಾಂಡ್? ಇವಾಗ ನೋಡು, ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಲ್ಕಿಸ್ಕೊಂಡು ಬಂದು ನಿಂತ್ಕೊಳ್ತಾನೆ. ಒನ್ ನೈಟ್ ಸ್ಟ್ಯಾಂಡ್ ಲೇ, ಒಂದು ಹುಡುಗನು ಒಂದು ಹುಡುಗಿನು ಒಂದ್ ರಾತ್ರಿ ಮಾತ್ರ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅವತ್ ರಾತ್ರಿ ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದಂತೆ. ನೆಕ್ಸ್ಟ್ ಡೇ ಅವ್ರು ಬಾಯ್ ಬಾಯ್ ಹೇಳ್ಕೊಂಡು ಹೋಗ್ಬೋದಂತೆ. ಚೆನ್ನಾಗಿದೆ ಇದು. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಹಾಯ್ ಸನಿ. ಉದಯ್? ಇಲ್ಲ, ಸನ್ನಿ ಅವರು ಫೋನ್ ಕೇಳಿದ್ರು, ಅದಕ್ಕೆ ಕೊಡೋಣ ಅಂತ ಬಂದೆ. ಫೋನಲ್ಲಿ ಮಾತಾಡಿದ್ದು? ಓ, ನೀವೇನಾ ಮಾತಾಡಿದ್ದು? ಮನೇಲಿ ಯಾರು ಇಲ್ಲ. ಸೊ ಶಾಲ್ ವಿ ಗೋ? ವಾಟ್? ಶಾಲ್ ವಿ ಗೋ ಟು ಮೈ ಬೆಡ್ರೂಮ್? ಸಾರಿ. ಯಾಕೆ, ಇಷ್ಟ ಆಗ್ಲಿಲ್ವಾ? ಇಲ್ಲ, ಒಂದ್ ಸ್ವಲ್ಪ ದಿನಕ್ಕೆ ಮುಂಚೆ ಕರೆದಿದ್ರೆ ನಾನು ಖಂಡಿತ ಬರ್ತಾ ಇದ್ದೆ. ಆದ್ರೆ ನಾನೀಗ ಸಿನ್ಸಿಯರ್ ಆಗಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಸೋ ಸಾರಿ. ಇದನ್ನ ಸನ್ನಿ ಕೈಲಿ ಕೊಟ್ಬಿಡಿ. ಬಾಯ್. ಒಂದು ಸಿಗದೆ ಇದ್ದಾಗ ಯಾವುದು ಸಿಗ್ತಾ ಇರ್ಲಿಲ್ಲ, ಈಗ ಒಂದು ಸಿಕ್ಕಿದೆ, ಎಲ್ಲಾನು ಸಿಗ್ತಾ ಇದೆಯೇ. ಅಯ್ಯೋ, ಏನಾಯ್ತು? ನೀನ್ ಮನಸ್ಸಲ್ಲಿ ಏನೇನೋ ಅನ್ಕೋಬೇಡ. ಅವ್ನು ನೋಡಿದ್ರೆ ಒಳ್ಳೆ ಮನುಷ್ಯ ಅನಿಸುತ್ತೆ. ಅವ್ನ್ ಬೇಡ ಅಂತ ಹೇಳಿರ್ಬೇಕಲ್ವಾ? ಚಿಕ್ಕ ಹುಡ್ಗ. ಒನ್ ನೈಟ್ ಸ್ಟ್ಯಾಂಡ್ ಅಂತ ನೀವ್ ಹೇಳಿದ್ಮೇಲೆ ನೀವ್ ಓಕೆ ಮಾಡಿದ್ರೆ ಒಂದೊಂದು ನೈಟ್ ಸ್ಟ್ಯಾಂಡಿಂಗ್. ಏನ್ ಡೋರ್ ಆಚೆನೇನಾ? ಇವನ್ ಕೆಲ್ಸಕ್ಕೆ ಬರಲ್ಲ. 90s ಕಿಡ್. ಹಾಗಾದ್ರೆ ತಾವು? ನಾನು 91. ಒನ್ ನೈಟ್ ಸ್ಟ್ಯಾಂಡ್ ತಾನೆ. ನಾನು ಚೆನ್ನಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಐ ಆಮ್ ರೆಡಿ. ನನಗೆ ಇವ್ರು ಅಂಡರ್ವೇರ್ ತರ ಎಲ್ಲ ಆಸೆ ಇಲ್ಲ. ನನಗೊಂದು ನೈಟ್ ಎಲ್ಲ ಬೇಡ, 1 ನಿಮಿಷ ಕೊಟ್ರೆ ಅಷ್ಟೇ ಸಾಕು. ಅವ್ಳು ಕೇಳಿದ್ಲ? ಐ ಆಮ್ ರೆಡಿ. ಐ ಆಮ್ ನಾಟ್ ರೆಡಿ.